ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ಸಚಿವರ ಕುರ್ಚಿಗೆ ಕುತ್ತು ಬಂದೊದಗುವ ಸಾಧ್ಯತೆಗಳು ಅಲ್ಲಗಳೆಯುವಂತಿಲ್ಲ. ಅಧಿವೇಶನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿವೆ. ನಾಗೇಂದ್ರ ರಾಜೀನಾಮೆಯನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡಿವೆ ವಿಪಕ್ಷಗಳು. ಸಾಕಷ್ಟು ಆತಂಕ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಸಚಿವ ನಾಗೇಂದ್ರ. ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಯನ್ನ ಹೇಗೆ ಮಂತ್ರಿಯಾಗಿ ಮಾಡ್ತೀರಾ ನೀವು? ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಮಂತ್ರಿ ಸ್ಥಾನಕ್ಕೆ. ಈಗ ಯಾಕೆ ಸಚಿವ ಸ್ಥಾನ ನೀಡಿದ್ರು ಅವರಿಗೆ? ರಾಜೀನಾಮೆ ಪಡೀರಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಸರ್ಕಾರಕ್ಕೆ ನಾಗೇಂದ್ರ ರಾಜೀನಾಮೆ ಬಾಣ ಬಿಡ್ತಾ ಇರುವಂಥದ್ದು ಬಿಜೆಪಿ ಜೆಡಿಎಸ್. ಹಾಗಾಗಿ ಸಚಿವರ ಕುರ್ಚಿಗೆ ಕುತ್ತು ಬಂದೊದಗುತ್ತಾ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿರೋದ್ರಿಂದ ಸುಗಮವಾಗಿ ಕಲಾಪ ನಡೀತಾ ಇಲ್ಲ. ಕಲಾಪದಲ್ಲಿ ಇದೇ ವಿಚಾರ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸದನದಲ್ಲಿ ಒಲ್ಲದ ಮನಸ್ಸಿನಿಂದ ಕೆಲ ಕಾಂಗ್ರೆಸ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ದೆಹಲಿ ಮಟ್ಟದಲ್ಲೇ ಹೈಕಮಾಂಡ್ ವಿಶ್ವಾಸ ಗಳಿಸಿ ಮಂತ್ರಿಗಿರಿ ಪಡೆದಿರುವಂಥದ್ದು ನಾಗೇಂದ್ರ ಇದೀಗ ವಿಪಕ್ಷಗಳ ಬಿಗಿ ಹಿಡಿತದಿಂದ ಕುರ್ಚಿ ಉಳಿಸಿಕೊಳ್ಳುವ ಚಿಂತನೆಯಲ್ಲಿ ಸಚಿವ ಇದ್ದಾರೆ. ಚಿಂತನೆ ಅಲ್ಲ, ಚಿಂತೆಯಲ್ಲಿದ್ದಾರೆ. ಇಂದು ಕೂಡ ಅಧಿವೇಶನದಲ್ಲಿ ನಾಗೇಂದ್ರ ರಾಜೀನಾಮೆಯ ಕೋಲಾಹಲ ಏಳುವ ಸಾಧ್ಯತೆ ಇದೆ. ನಾಗೇಂದ್ರ ರಾಜೀನಾಮೆ ಪಡೆಯುವವರೆಗೂ ಪಟ್ಟು ಬಿಡಲ್ಲ ಅಂತ ವಿಪಕ್ಷಗಳು ಹೇಳ್ತಿವೆ. ಇವತ್ತು ಸದನ ಆರಂಭದಲ್ಲೇ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೆ ಧರಣಿಯನ್ನು ನಡೆಸುವ ಸಾಧ್ಯತೆ ಇದೆ ಬಿಜೆಪಿ ಮತ್ತು ಜೆಡಿಎಸ್. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಒಲ್ಲದ ಮನಸ್ಸಿನಿಂದಲೇ ಮೌನವಾಗಿದ್ದು ಮಾತಾಡ್ತಾ ಇಲ್ಲ. ಒಂದು ರೀತಿ ಇರುಸು ಮುರುಸು ತಂದೊಡ್ತಾ ಇದೆ ನಾಗೇಂದ್ರ ಅವರ ಸಂಪುಟ ಸೇರ್ಪಡೆಯ ವಿಚಾರ ಕಾಂಗ್ರೆಸ್ ಪಾಲಿಗೆ. ಹಾಗಾಗಿ ಕಾಂಗ್ರೆಸ್ ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾವಣೆ ಮಾಡಲಿಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ. ಸಮರ್ಥನೆ ಕೊಡಬೇಕಲ್ಲ. ಅವರ ಈಗ ವಿಪಕ್ಷಗಳು ಅದನ್ನೇ ಕೇಳ್ತಿದ್ದು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅದನ್ನೇ ಕೇಳ್ತಿದ್ದು, ನೀವು ಒಬ್ಬ ವಾಲ್ಮೀಕಿ ಹಗರಣದ ಪ್ರಮುಖ ಆರೋಪಿತನಾದಂಥ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಿ. ಯಾಕೆ ಕೊಟ್ರಿ? ಅವ್ರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಕಾರಣ ಏನು? ಇದನ್ನು ಹೇಳಿ ಅಂತ ಅವರು ಪಟ್ಟು ಹಿಡಿತಾ ಇದ್ರು ಸದನದಲ್ಲಿ. ಅಂದರೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು? ಯಾವ ಅಂಶಗಳನ್ನು ಪರಿಗಣಿಸಿ, ಯಾವ ಮಾನದಂಡಗಳನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡಿದಿರಿ? ಅವರೊಬ್ಬ ವಾಲ್ಮೀಕಿ ಹಗರಣದ ಪ್ರಮುಖ ಆರೋಪಿತ. ಹೀಗಿರುವಾಗ ಅವರಿಗೆ ಸಚಿವ ಸ್ಥಾನವನ್ನು ನೀಡಿರುವಂಥದ್ದು ಇದು ಸರಿಯೇ? ಇಂಥ ಒಂದಷ್ಟು ಪ್ರಶ್ನೆಗಳು ಸರ್ಕಾರವನ್ನು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಸುಮಾರು 187 ಕೋಟಿ ಮೊತ್ತದ ಹಣಕಾಸು ಅಕ್ರಮ ಮತ್ತು ಅದನ್ನು ದುರುಪಯೋಗ ಮಾಡಿಕೊಂಡಂಥ ಒಂದು ಪ್ರಕರಣ ಇದು. ವಾಲ್ಮೀಕಿ ನಿಗಮಕ್ಕೆ ಮೀಸಲಿಟ್ಟಿದ್ದಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಂಥ ವ್ಯಕ್ತಿಗೆ ಮತ್ತು ಆ ಹಣವನ್ನು ತನ್ನ ಇತರರಿಗೆ ಬ್ಯಾಂಕ್ ಖಾತೆ ಮೂಲಕ ಹಂಚಿ ತಾನು ಚುನಾವಣಾ ಖರ್ಚಿಗೋಸ್ಕರ ಹಣವನ್ನು ಬಳಕೆ ಮಾಡ್ಕೋತಾರೆ ವಾಲ್ಮೀಕಿ ನಿಗಮದ ಹಣವನ್ನು ಅಂತಂದರೆ, ಅಂಥ ವ್ಯಕ್ತಿಗೆ ಹೋಗಿ ಸಚಿವ ಸ್ಥಾನ ಮತ್ತೆ ಕೊಡ್ತೀರಿ ಅಂತಂದರೆ ಇದು ವಾಲ್ಮೀಕಿ ಸಮುದಾಯಕ್ಕೆ ಮಾಡಿದಂಥ ಅಪಮಾನ ಅಲ್ವೇ? ವಾಲ್ಮೀಕಿ ನಿಗಮಕ್ಕೆ ಅಂತ ಎತ್ತಿಟ್ಟಿದ್ದಂಥ ಹಣವನ್ನು ಸ್ವಾಹ ಮಾಡ್ತಾನೆ ಒಬ್ಬ ಮಂತ್ರಿ ಆದಂಥವನು, ಸಿದ್ದು ಸಂಪ್ರದಲ್ಲಿದ್ದಂಥ ಮಂತ್ರಿ ಆದವನು ಅಂತಂದರೆ ಇನ್ನೆಂಥ ಭ್ರಷ್ಟ ಇರಬೇಕು, ಇನ್ನೆಂಥ ಕಡು ಭ್ರಷ್ಟ ಇರಬೇಕಾತ ಅಂತ ವಿಪಕ್ಷಗಳು ಈ ವೇಳೆ ಆತ DK ಸಂಪುಟದಲ್ಲಿ ಸಚಿವರಾಗಿರಲಿಕ್ಕೆ ಸಾಧ್ಯನೇ ಇಲ್ಲ, ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿವೆ ವಿಪಕ್ಷಗಳು.